ಪಾಪರ್ ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ. ಪಾಕಿಸ್ತಾನದಲ್ಲಿ ಜನರಿಕ್ ಮೆಡಿಸಿನ್ಗೆ ಹಾಹಾಕಾರ ಶುರುವಾಗಿದೆ. ಭಾರತದ ಔಷಧಿಗಳ ಮೇಲೆ 99% ಪಾಕ್ ಜನ ಅವಲಂಬನೆ ಆಗಿದ್ದಾರೆ. ಸದ್ಯ ಪಾಕಿಸ್ತಾನದಲ್ಲಿ ಜನರಿಕ್ ಮೆಡಿಸಿನ್ಗೆ ಈಗ ಹಾಹಾಕಾರ ಶುರುವಾಗಿದೆ. ಇನ್ನು ಭಾರತೀಯ ಔಷಧಿಗಳ ಮೇಲೇನೆ ಅಲ್ಲಿನ 99% ಪಾಕ್ ಜನ ಡಿಪೆಂಡ್ ಆಗಿರೋದು. 40ರಿಂದ 50% ಮೆಡಿಸಿನ್ಗಳಲ್ಲಿ ಬಳಸುವಂತಹ ಕಚ್ಚಾ ಅಂಶಗಳ ಕೊರತೆ ಈಗ ಕಾಣ್ತಾ ಇದೆ. ಪಾಕಿಸ್ತಾನದಲ್ಲಿ ಹಾವು ಕಡಿತಕ್ಕೆ ಔಷಧಗಳೇ ಇಲ್ಲ. ಭಾರತದ ನಿರ್ಬಂಧದಿಂದ ಗಿರಿಕಿ ಹೊಡಿತಾ ಇದೆ ಇದೀಗ ಪಾಕಿಸ್ತಾನ. ದಯವಿಟ್ಟು ಮೆಡಿಸಿನ್ ಅನ್ನ ಕೊಡಿ ಅಂತ ಪಾಕಿಸ್ತಾನ ಭಾರತಕ್ಕೆ ಅಂಗಲಾಚುತ್ತಿದೆ. ಟರ್ಕಿ, ಯುರೋಪ್, ಅಮೆರಿಕ, ಚೀನಾ ಬಳಿ ಬೇಡ್ಕೊಳ್ತಾ ಇದೆ ಪಾಕಿಸ್ತಾನ ಮೆಡಿಸಿನ್ ಅನ್ನ ಕೊಡಿ ಅಂತ. ಪಾಪರ್ ಪಾಕಿಸ್ತಾನದಲ್ಲಿ ಇದೀಗ ಮೆಡಿಕಲ್ ಎಮರ್ಜೆನ್ಸಿ ಶುರುವಾಗಿರೋದು. ಪಾಕಿಸ್ತಾನದಲ್ಲಿ ಜನರಿಕ್ ಮೆಡಿಸಿನ್ಗೆ ಹಾಹಾಕಾರ ಶುರುವಾಗಿದೆ. ಆಲ್ಮೋಸ್ಟ್ ಪಾಕಿಸ್ತಾನದ 99% ಜನ ಭಾರತೀಯ ಔಷಧಿಯ ಮೇಲೇನೆ ಡಿಪೆಂಡ್ ಆಗಿದ್ದಾರೆ. ಇದೀಗ ನಿರ್ಬಂಧದಿಂದ ಅಲ್ಲಿನ ಜನ ತತ್ತರಿಸಿ ಹೋಗ್ತಿದ್ದಾರೆ. ಹೀಗಾಗಿ ಇತರೆ ದೇಶಗಳಿಗೆ ಮೆಡಿಸಿನ್ ಅನ್ನ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದೆ. ಟರ್ಕಿ, ಯುರೋಪ್, ಅಮೆರಿಕ, ಚೀನಾ ಬಳಿ ಬೇಡ್ತಾ ಇದೆ ಈ ಪಾಕಿಸ್ತಾನ ಮೆಡಿಸಿನ್ಗಾಗಿ. ದಯವಿಟ್ಟು ಮೆಡಿಸಿನ್ ಅನ್ನ ಕೊಡಿ ಅಂತ ಅಂಗಲಾಚ್ತಾ ಇದೆ. ಭಾರತದ ನಿರ್ಬಂಧದಿಂದ ಇದೀಗ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಪಾಕಿಸ್ತಾನದಲ್ಲಿ ಹಾವು ಕಡಿತಕ್ಕೆ ಔಷಧಗಳೇ ಇಲ್ಲ. ಹಾವು ಕಡಿತಕ್ಕೆ ಪಾಕಿಸ್ತಾನದಲ್ಲಿ ಯಾವುದೇ ಲಸಿಕೆ ಇಲ್ಲ. ಕ್ಯಾನ್ಸರ್ ಮೆಡಿಸಿನ್ ಸಹ ಪಾಕಿಸ್ತಾನದಲ್ಲಿ ಲಭ್ಯವಿಲ್ಲ. ಅನೇಕ ಮಾತ್ರೆಗಳನ್ನು ತಯಾರಿ ಮಾಡೋದಕ್ಕೆ ಕಚ್ಚಾ ವಸ್ತುಗಳ ಕೊರತೆ ಅಲ್ಲಿ ಪಾಕಿಸ್ತಾನದಲ್ಲಿ ಕಂಡು ಬರ್ತಾ ಇದೆ. ನಮ್ಮಲ್ಲಿನ ಜನರಿಕ್ ಮೆಡಿಸಿನ್ ಮೇಲೆ ಪಾಕಿಸ್ತಾನ ಅವಲಂಬಿತವಾಗಿದೆ. ಇನ್ನು ವಿಟಮಿನ್ ಡಿ, ವೈಟಮಿನ್ B1, ವೈಟಮಿನ್ B12 ಈ ಮೆಡಿಸಿನ್ ಸಹ ಭಾರತದಿಂದಾನೇ ಹೋಗ್ತಾ ಇತ್ತು. ಮಕ್ಕಳಿಗೆ ಮಾಲ್ ನ್ಯೂಟ್ರಿಷನ್ ಎಲ್ಲವೂ ಸಹ ಇದೀಗ ಭಾರತದಿಂದ ಬಂದಾಗಿದೆ. ಪಾಕಿಸ್ತಾನದ ವೈದ್ಯರೇ ಕೆಲಸ ಬಿಟ್ಟು ಹೋಗುವಂತಹ ಯೋಚನೆಯನ್ನ ಮಾಡುವಂತಹ ಮಟ್ಟಕ್ಕೆ ಇದೀಗ ಪಾಕಿಸ್ತಾನ ಇಳಿದಿದೆ. ಬೇಸಿಕ್ ಮೆಡಿಸಿನ್ ಇಲ್ಲದೆ ಪಾಕಿಸ್ತಾನ ಅಲ್ಲಿನ ಜನ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಟರ್ಕಿ, ಯುರೋಪ್, ಅಮೆರಿಕ, ಚೀನಾ ಬಳಿ ಪಾಕಿಸ್ತಾನ ಮೆಡಿಸಿನ್ ಕೊಡಿ ಅಂತ ಹೇಳಿ ಬೇಡ್ಕೊಳ್ತಾ ಇದೆ. ನಮಗೆ ಮೆಡಿಸಿನ್ ಕೊರತೆ ಇದೆ ಅಂತ ಕೇಳ್ಕೊಳ್ತಾ ಇದೆ. ನಮ್ಮಲ್ಲಿ ಸಿಗುವಷ್ಟು ಕಡಿಮೆ ದರಕ್ಕೆ ಬೇರೆ ದೇಶಗಳಿಂದ ಪಾಕಿಸ್ತಾನಕ್ಕೆ ಯಾವುದೇ ಮೆಡಿಸಿನ್ ಸಿಗೋದಿಲ್ಲ. ಇಂದ ಎಕ್ಸ್ಪೋರ್ಟ್ ಆಗ್ತಿದ್ದ ಮೆಡಿಕಲ್ ಇಂಗ್ರೀಡಿಯೆಂಟ್ ಸ್ಟಾಪ್ ಆಗಿದೆ. ಈಗ ಮೆಡಿಕಲ್ಗೆ ಅವರು ಪರದಾಡ್ತಾ ಇದ್ದಾರೆ ಪಾಕಿಸ್ತಾನ. ದೇ ಹ್ಯಾವ್ ಗಾನ್ ಟು ಯುರೋಪಿಯನ್, ಚೈನೀಸ್ ಕಂಟ್ರಿಗೆ. ಯಾಕಂದರೆ ಬೇಸಿಕ್ ಮೆಡಿಸಿನ್ಸ್ ಅವ್ರಿಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಆ ಒಂದು ಪರಿಸ್ಥಿತಿಗೆ ಪಾಕಿಸ್ತಾನ ಹೋಗಿದೆ. ಈಗ ಔಷಧಗಳ ತಯಾರಿ ಮಾಡೋಕ್ಕೆ ಮೇಜರ್ ಈಗ 4,500 ಕೋಟಿಯಷ್ಟು ಎಕ್ಸ್ಪೋರ್ಟ್ಸ್ ಒಂದು ಹೋಗ್ತಾ ಇತ್ತು ನಮಗೆ. ಎಲ್ಲಿಂದ? ಇಂಡಿಯಾಯಿಂದ ಪಾಕಿಸ್ತಾನ್ಗೆ. ಅದರಲ್ಲಿ ಮೆಜಾರಿಟಿ ಬಂದು ಈ ಫಾರ್ಮಾಕ್ಯೂಟಿಕಲ್ಸ್ ಇಂಗ್ರೀಡಿಯೆಂಟ್ಸ್, ಬೇಸ್ ಮೆಟೀರಿಯಲ್ ಅಂತಿರುತ್ತೆ. ಈಗ ಏನೋ ಒಂದು ಡೋಸ್ 650 ಮಾಡಬೇಕಾದ್ರೆ ಅದಕ್ಕೊಂದು ಬೇಸ್ ಮೆಟೀರಿಯಲ್. ಆ ಬೇಸ್ ಮೆಟೀರಿಯಲ್ ಮೇಲೆ ಅವಲಂಬಿತವಾಗಿತ್ತು ಯಾವುದು ಪಾಕಿಸ್ತಾನ. ಸೊ ಆ ಬೇಸ್ ಮೆಟೀರಿಯಲ್ಗಳು ಹೋಗದೆ ಇದ್ದಾಗ ಏನಾಗುತ್ತೆ ಅಂದರೆ ಅವ್ರು ಯಾವುದೇ ಔಷಧಿ ತಯಾರಿಸೋಕ್ಕಾಗಲ್ಲ ಅಲ್ಲಿ. ಅದು ಮೆಜಾರಿಟಿ ಆಫ್ ದ ಬೇಸ್ ಮೆಟೀರಿಯಲ್ಸು ಭಾರತದಿಂದ ಹೋಗ್ತಾ ಇತ್ತು. ಈಗ ನಾವು ಸ್ಟಾಪ್ ಮಾಡಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ಅವ್ರು ಈಗ ಚೈನಾ ಮೇಲೋ ಯುರೋಪಿಯನ್ ಕಂಟ್ರೀಸ್ ಹತ್ರ ಹೋಗಿ ಭಿಕ್ಷೆ ಬೇಡ